ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದೀನಿ. ಆಲ್ರೆಡಿ ತಮ್ಮನೆಲ್ಲ ನೋಡಿ ಏನ್ ವ್ಲಾಗ್ ಅಂತ ಅರ್ಥ ಆಗಿರುತ್ತೆ. ನಾವು ಹೋಗ್ತಾ ಇದೀವಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ. ಅದಕ್ಕೂ ಮುಂಚೆ ಕೆಲವೊಂದು ಶಾಪಿಂಗ್ ಮಾಡೋದಿತ್ತು, ಹಾಗಾಗಿ ನಾವು ಹೋಗಿದ್ವಿ ವಿಜ್ಞಾನ್ ನಗರ್ಗೆ. ನಮ್ಮ ಅತ್ತೆಗೆ ಡಾಕ್ಟರ್ ಸ್ಲಿಪ್ಪರ್ ಬೇಕಿತ್ತು, ಬಾಟಾಗೆ ಹೋಗಿದ್ವಿ. ಹಾಗೆ ಇದು ವೀರ್ಗೆ ಒಂದು ಚಿಕ್ಕ ಸ್ಯಾಂಡಲ್ಸ್ ನೋಡಿದ್ರೆ ಚೆನ್ನಾಗಿತ್ತು, ಸೊ ಅದನ್ನೆಲ್ಲ ತಗೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಸೊ ರಾಕ್ ಕ್ಲಿಪ್ಪಿಂಗ್ಸ್ ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಫ್ರೆಂಡ್ಸ್, ತಿರುಪತಿಗೆ ಹೋಗೋಕೆ ಬ್ಯಾಗ್ನ ಪ್ಯಾಕ್ ಮಾಡೋಕ್ಕೆ ಎಲ್ಲ ತೆಗೆದಿಡ್ತಾ ಇದ್ದೀನಿ. ನೋಡಿ, ನೆನ್ನೆ ಎಲ್ಲ ಹೋಗಿ ಎದುವೀರ್ಗೆ ಫುಲ್ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇನ್ನೂ ಅದರಲ್ಲಿದೆ ಇನ್ನು ಇಷ್ಟೊಂದು. ಇದು ನಂದು ನೋಡಿ, ಇದೆಲ್ಲ ಎದುವೀರ್ದೇನೆ. ಇಷ್ಟು ತೊಗೊಂಡೆ ಆ್ಯಂಡ್ ಮಲಗಿದ್ದೆ ಸ್ವಲ್ಪ ಹೊತ್ತು. ಯಾಕೋ ನಂಗೆ ಕೋಲ್ಡ್ ಆಗಿಬಿಟ್ಟಿದೆ, ತಲೆ ಬೇರೆ ನೋವ್ತಿತ್ತು. ಬೆಳಗ್ಗೆ ಸೈಟ್ಗೆ ಹೋಗಿ ಬಂದು ಮಲ್ಕೊಬಿಟ್ಟಿದೆ ಒಂದು 10 ನಿಮಿಷ. ಹಾಗಾಗಿ ಹಂಗೆ ಇದೆ. ರೂಪೇಶ್ ಫೋನ್ ಮಾಡಿ ಪ್ಯಾಕ್ ಮಾಡು ಅಂದರು, ಹಾಗಾಗಿ ತೆಗೆದಿಟ್ಟಿದ್ದೀನಿ. ಎಲ್ಲ ಜೋಡಿಸ್ಕೋಬೇಕು. ಯಾಕೋ ನನಗೆ ಕೋಲ್ಡು, ತಲೆನೋವು ಶುರುವಾಗ್ಬಿಟ್ಟಿದೆ. ಅಲ್ಲಿ ಎಕ್ಸ್ಕವೇಷನ್ ಎಲ್ಲ ಶುರು ಆಯಿತಾ, ಆ ಡಸ್ಟ್ ಅಲರ್ಜಿ ಥರ ಏನೋ ಆಗಿಬಿಟ್ಟಿದೆ. ಸೈಡ್ಗೆ ಹೋಗಿ ಬಂದು ಹಂಗೆ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ, ಹಂಗೆ ಮಲ್ಕೊಂಬಿಟ್ಟೆ. ಒಂದು 10 ನಿಮಿಷ ಸುಮ್ಮನೆ ಮಲ್ಕೊಂಡಿದ್ದೆ ಅಷ್ಟೇ, ನಿದ್ದೆನೇ ಮಾಡಿಲ್ಲ, ಸುಮ್ಮನೆ ಮಲಗಿದ್ದೆ ಅಷ್ಟೇ ಫೋನ್ ನೋಡಿಕೊಂಡು. ಈಗ ಇದನ್ನೆಲ್ಲ ಪ್ಯಾಕ್ ಮಾಡಿದ್ದೀನಿ. ಸೊ ಪ್ಯಾಕ್ ಮಾಡಿಲ್ಲ, ತೆಗೆದಿಟ್ಟಿದ್ದೀನಿ. ಇದನ್ನು ಇವಾಗ ನಾನು ಬ್ಯಾಗಿಗೆಲ್ಲ ಜೋಡಿಸ್ಕೊಂಡು ರೆಡಿ ಮಾಡಿಕೊಂಡು ನಾನು ಹೋಗಿ ಮಕ್ಕ ಕೈ ಕಾಲೆಲ್ಲ ತೊಳ್ಕೊಂಡು ಪೂಜೆ ಮಾಡ್ಕೊಂಡು ಇನ್ನೇನು ಹೊರಡಬೇಕು. ಯದುವೀರ್ ಅಲ್ಲಿದ್ದಾನೆ. ಹುಟ್ಟಿದಾಗಿಂದ ಇದೇ ಫಾರ್ ದ ಫಸ್ಟ್ ಟೈಮ್ ತಿರುಪ್ತಿಗೆ ಹೋಗುವಂಥ ಭಾಗ್ಯ ಸಿಕ್ಕಿರೋದು ನನಗೆ. ಸುಮಾರು ಸಲ ನಮ್ಮ ಮಮ್ಮಿ ಡ್ಯಾಡಿ ಅವರೆಲ್ಲ ಹೋದರು. ಅದೇನೋ ಹೇಳ್ತಾರಲ್ಲ, ಒಣಗೂಡಬೇಕು, ಎಲ್ಲದಕ್ಕೂ ಅನುಕೂಲ ಆಗಬೇಕು ಅಂದ್ಬಿಟ್ಟು. ಅದು ನನಗೆ ಆಗಿರಲಿಲ್ಲ. ಏನೋ ಹುಟ್ಟಿದ 28 ವರ್ಷಕ್ಕೆ ನನಗೆ ಆ ಶ್ರೀನಿವಾಸನ ದರ್ಶನ ಮಾಡ್ಕೊಳ್ಳೋವಂಥ ಭಾಗ್ಯ ಸಿಕ್ಕಿದೆ. ಹೋಪ್ ದೇವರು ನನಗೆ ಒಳ್ಳೆ ದರ್ಶನ ಕೊಡಲಿ ಅಂತ ಕೇಳ್ಕೊಡ್ತೀನಿ. ಅದೇನೋ ಗೊತ್ತಿಲ್ಲ, ತುಂಬ ಸತಾಯಿಸ್ಬಿಟ್ಟ. ನಾನು ಎಷ್ಟು ಟ್ರೈ ಮಾಡ್ತೀನಿ ಹೋಗ್ಬೇಕು ಅಂತ ಆಗೋದೇ ಇಲ್ಲ. ನಮ್ಮ ಅಪ್ಪ ಅಮ್ಮ ಹೋಗೋ ಟೈಮ್ಗೆ ನನಗೇನೋ ಇರ್ತಿತ್ತು, ಸೆಮಿನಾರ್ಸು ಅವು ಇವು, ನಾನು ಹೋಗೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ VIP ದರ್ಶನ ಸಿಕ್ಕಿದ್ದು ನನ್ನ ಸಬ್ಸ್ಕ್ರೈಬರ್ ಥ್ರೂ. ಸೊ ಕೆಲವೊಂದು ಸಬ್ಸ್ಕ್ರೈಬರ್ಸ್ ನನಗೆ ತುಂಬಾ ಕ್ಲೋಸ್ ಇದ್ದಾರೆ. ಅವ್ರ ಹತ್ರ ಆಗಾಗ ಫೋನಲ್ಲಿ ಮಾತಾಡೋದು, ನಂಬರ್ಸ್ ಎಕ್ಸ್ಚೇಂಜ್ ಆಗಿದೆ, ಅವ್ರ ಸ್ಟೇಟಸ್ ಹಾಕೋದು ನಾನೆಲ್ಲ ನೋಡಾಗಿ ಅವ್ರ ಥ್ರೂ ನನಗೆ ದರ್ಶನ ಸಿಗೋವಂಥ ಭಾಗ್ಯ ನೋಡಿ. ಯಾರ್ಯಾರ ಹಣೆ ಬರದಲ್ಲಿ ಹೆಂಗಿರುತ್ತೆ ಹೇಳೋಕ್ಕೆ ಆಗಲ್ಲ. ನನ್ನ ಸಬ್ಸ್ಕ್ರೈಬರು ವಿಡಿಯೋ ನೋಡಿ ನನಗೆ ಪರಿಚಯ, ಅವ್ರ ಪರಿಚಯದಿಂದ ನನಗೆ ಒಂದು ದೇವರ ದರ್ಶನ ಸಿಗ್ತಾ ಇದೆ. ನನಗೊಬ್ಳಿಗೆ ಎಲ್ಲ ನಮ್ಮನೆ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್ ಕಾವ್ಯ, ಥ್ಯಾಂಕ್ ಯು ಸೋ ಮಚ್. ತುಂಬಾ ನನಗೆ ನಿನ್ಗೆ ಎಷ್ಟು ಚಿರಋಣಿಯಾಗಿರಬೇಕು ನನಗೆ ಗೊತ್ತಿಲ್ಲ. ಬಿಕಾಸ್ ತುಂಬಾ ಕಷ್ಟ ಅಂತೆ ಶ್ರೀನಿವಾಸನ ದರ್ಶನ ಸಿಗೋವಂಥದ್ದು, ತುಂಬ ಕಷ್ಟ. ನನಗೆ ನೋಡಿ 28 ವರ್ಷ ಆಯಿತು ಆ ಅಪ್ಪನ ದರ್ಶನ ಪಡೆಯೋಕ್ಕಿಂತ ದರ್ಶನ ಆಗಿಲ್ಲ. ಬಟ್ ಒಳ್ಳೇದಾಗುತ್ತೆ ಅಂತ ನಂಬ್ತಾ ಇದ್ದೀನಿ. ಯಾರೋ ನನಗೆ ಒಂದು 5 years ಬ್ಯಾಕ್ ಅನ್ಸುತ್ತೆ, ನಾನು ಕಾಲೇಜಲ್ಲಿ ಹೋದವಾಗ ಫೈನಲ್ ಇಯರಲ್ಲಿರೋವಾಗ ನನ್ನ ಫ್ರೆಂಡ್ ಲಕ್ಷ್ಮಿ ಅಂತ ಇದ್ದಾರೆ. ಸೊ ಅವ್ರ ಹತ್ರ ಶೇರ್ ಮಾಡ್ಕೊಂಡಾಗ ಯಾಕೋ ನನಗೆ ಹೋಗೋಕ್ಕೆ ಆಗ್ತಾ ಇಲ್ವಲ್ಲ. ಅವ್ರ ಮನೇಲಿ ಹೋಗಿ ಅವ್ರ ಪ್ರಸಾದ ತಂದು ಕೊಟ್ಟಾಗ ಆಗ ಹೇಳಿದಾಗ ಕೆಲವೊಬ್ಬರನ್ನ ತುಂಬ ಸತಾಯಿಸಿ ದೇವ್ರು ಕರ್ಕೋತಾನಂತೆ. ಹಾಗಾಗಿ ಡೈಲಿ ನೀನು ಪೂಜೆ ಮಾಡೋವಾಗ ತಿರುಪತಿ ತಿಮ್ಮಪ್ಪನಿಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ಅಮೌಂಟ್ನ ಉಂಡಿಯಲ್ಲಿ ಹಾಕು, ಅವಪ್ಪನಿಗೆ ದುಡ್ಡು ಅಂದರೆ ಇಷ್ಟ ಅಂತೆ, ಅವಾಗ ಬೇಗ ಕರ್ಕೋತಾನೆ ಅಂತ. ಸೊ 5 ವರ್ಷದಿಂದ ನಾನು ಪೂಜೆ ಮಾಡಿದಾಗೆಲ್ಲ ಅಪ್ಪನಿಗೆ ಉಂಡಿ ಹಾಕಿ ಬೇಡ್ಕೊಂಡು ಆ್ಯಂಡ್ ಫೈನಲಿ ಇವತ್ತು ಹೊರಡ್ತಾ ಇದ್ದೀವಿ. ಇವತ್ತು ಆಲ್ಮೋಸ್ಟ್ 5:30 ಆಗಿದೆ ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ. ಸೊ ಒಂದು 7:30 8 o'clock ಹಂಗೆ ಬಿಡ್ತೀವಿ. ನೈಟ್ ಹೋಗಿ ಅಲ್ಲೇ ಹೋಟೆಲ್ನ ಯಾವುದು ಬುಕ್ಕಿಂಗ್ಸ್ ಆಗಿಲ್ಲ. ಸೊ ಚೆನ್ನಾಗಿರೋ ಹೋಟೆಲ್ನ ನೋಡಿ ಅಲ್ಲೇ ಸ್ಟೇ ಮಾಡಿ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಕೆಳಗಡೆ ಪದ್ಮಾವತಿ ದರ್ಶನ ಮುಗಿಸ್ಕೊಂಡು ನಂತರ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಣ. ಸೊ ನೋಡೋಣ, ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಹೇಗಿರುತ್ತೆ ನಮ್ಮ ಒಂದು ವ್ಲಾಗ್, ನಮ್ಮ ಒಂದು ದರ್ಶನದ ಎಕ್ಸ್ಪೀರಿಯನ್ಸ್ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ಯಾಕಿಂಗ್ ಎಲ್ಲ ಮುಗೀತು. ಇನ್ನು ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಕೆಳಗಡೆ ದೇವ್ರ ದೀಪ ಎಲ್ಲ ಅಂಟಿಸಿದ್ದೀನಿ. ಇದೆಲ್ಲ ಆದಮೇಲೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಚಿಕ್ಕಮ್ಮವ್ರು ಬರಬೇಕು, ಬಂದಮೇಲೆ ಎಲ್ಲರೂ ಹೊರಡೋದೆ. ಹಾಗೆಯೇ ಗಣೇಶ ಹಬ್ಬ ನಾಳೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಚೆನ್ನಾಗಿತ್ತು. ಹರ್ಷ ವಾಟರ್ಮೆಲನ್ ಕಟ್ ಮಾಡಿದ್ದ, ಹಾಗೆ ಅದನ್ನು ಸ್ವಲ್ಪ ತಿನ್ಕೊಂಡು, ಇನ್ನು ಬೆಳಗ್ಗೆ ಮಾಡಿರೋದೆ ಸ್ವಲ್ಪ ಸಾಂಬಾರೆಲ್ಲ ಇತ್ತು, ರೈಸ್ ಎಲ್ಲ ಇತ್ತು, ಅದನ್ನು ತಿನ್ಕೊಂಡು ಖಾಲಿ ಮಾಡಿ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ವಿ. ನಮ್ಮ ಚಿಕ್ಕಮ್ಮನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ.
2 ಕಾರಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಕಾರಲ್ಲಿ ನಾನು, ಯದುವೀರು, ರೂಪೇಶು, ಹರ್ಷ ಮತ್ತು ನಮ್ಮ ಅತ್ತೆ. ಇನ್ನೊಂದು ಕಾರಲ್ಲಿ ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ, ಅವರಿಬ್ಬರು ಮಕ್ಕಳು. ಸೊ ಹೋಗಿ ನಾವು ರೀಚ್ ಆಗಿದ್ದೆ 2:30, 3 o'clock ಅನ್ಸುತ್ತೆ. ರೂಮ್ ಸಿಕ್ತು, ಚೆನ್ನಾಗಿತ್ತು. ಹೋಗಿ ಚೆನ್ನಾಗಿ ನಿದ್ದೆ ಮಾಡಿ ನೀನು ಬಾ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನಾನು ಈ ಥರ ಒಂದು ಕುರ್ತಾ ಸೆಟ್ ಹಾಕ್ಕೊಂಡಿದ್ದೆ. ಇದು ಲೈಫ್ ಸ್ಟೈಲಲ್ಲಿ ತೊಗೊಂಡಿದ್ದು ಚೆನ್ನಾಗಿತ್ತು. ಇನ್ನು ಯಾರೂ ಎದ್ದಿರಲಿಲ್ಲ. ನಾನೇ ಬೇಗ ಎದ್ದು 5:30ಗೆಲ್ಲ ಎಚ್ಚರಿಕೆ ಆಗ್ಬಿಡ್ತು. ಹೋಗಿದ್ದೆ, ಕ್ಲೀನಾಗಿ ಸ್ನಾನ ಎಲ್ಲ ಮಾಡ್ಕೊಂಡೆಲ್ಲ ರೆಡಿ ಆದೆ. ಈಗ ಎದ್ದ. ಸೊ ರೂಪೇಶ್ ಎಬ್ಬರಿಸ್ತಾ ಇದ್ದಾರೆ. ನಾವು ಮತ್ತೆ ಸ್ನಾನಕ್ಕೆ ಹೋಗಿದ್ರು. ನಮ್ಮ ಚಿಕ್ಕಪ್ಪ ಮತ್ತು ಲಡ್ಡು, ವೇದು, ಚಿಕ್ಕಮ್ಮ ಎಲ್ಲ ಇನ್ನೊಂದು ರೂಮಲ್ಲಿದ್ದರು. ಇವಾಗ ಬೇಗ ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಹೋಗಬೇಕು. ಫಸ್ಟು ನಾವು ಪದ್ಮಾವತಿ ದರ್ಶನ ಮುಗಿಸ್ಕೋಬೇಕು. ಪದ್ಮಾವತಿಗೆ ಟಿಕೆಟ್ ಬುಕ್ ಮಾಡ್ಕೊಬಿಟ್ಟಿದ್ವಿ ಮುಂಚೆನೆ. ಸೊ 200 rupees. ಅದೇನು ಬುಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಅಲ್ಲೇ ಹೋದರೆ ಅಷ್ಟು ಕ್ರೌಡ್ ಇರಲ್ಲ ಪದ್ಮಾವತಿಯಲ್ಲಿ. ಸೊ ಅಲ್ಲೇ ನಿಮಗೆ ಸ್ಪೆಷಲ್ ಎಂಟ್ರಿ ಟಿಕೆಟ್ ಕೂಡ ಸಿಗುತ್ತೆ. ಅಲ್ಲೇ ಬೈ ಮಾಡ್ಬೋದು. ಗುಡ್ ಮಾರ್ನಿಂಗ್ ಟಡನ್. ಯದುವೀರ್ ಕೂಡ ರೆಡಿ ಆಗಿದ್ದಾನೆ ನೋಡಿ. ಅವ್ರ ಮಾವ ಚಪ್ಪಲ್ ಹಾಕೊಂಡು ಓಡಾಡ್ತಾ ಇದ್ದ. ಆ್ಯಂಡ್ ನಾವಿವಾಗ ಎಲ್ಲ ರೆಡಿ ಆಗಿಬಿಟ್ಟು ಪದ್ಮಾವತಿ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿಂದ ಜಸ್ಟ್ 5 minutes ಅಷ್ಟೇ. ಹೋಗಿ ಒಳ್ಳೆ ದರ್ಶನ ಕೂಡ ಆಯಿತು. ಅವ್ನು ನೋಡಿ ಯದುವೀರ್ ಆರಾಮಾಗಿ ಕೂತ್ಕೊಂಡು ಇಷ್ಟೇಷ್ಟಿದ್ದ, ಕೈಯಲ್ಲಿ ಎತ್ಕೊಳ್ಳೋಕ್ಕೂ ಭಯ ಆಗ್ತಿತ್ತು. ಎಷ್ಟೆಷ್ಟು ಬೇಗ ಮಕ್ಕಳು ಬೆಳೆದು ಬಿಡ್ತಾರೆ ಗೊತ್ತೇ ಆಗೋದಿಲ್ಲ. ಆ್ಯಂಡ್ ಇವತ್ತು ಗಣೇಶ ಹಬ್ಬ ಕೂಡ ಎಲ್ಲ ಕಡೆನೂ ಗಣೇಶ ಕುಣಿಸಿದ್ರು. ಅಲ್ಲೂ ಅಷ್ಟೇ ತುಂಬ ಚೆನ್ನಾಗೆಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು. ಆ್ಯಂಡ್ ತಿಂಡಿ ಏನು ಮಾಡ್ಕೊಂಡಿಲ್ಲ. ಒಂದೇ ಸಲ ದೇವ್ರ ದರ್ಶನ ಪದ್ಮಾವತಿದ್ ಮುಗಿಸ್ಕೊಂಡು ಆಮೇಲೆ ತಿನ್ಕೊಳ್ಳೋಣ ತಿಂಡಿ ಅಂತ ಅನ್ಕೊಂಡು ಹೋಗ್ತಾ ಅನ್ಸುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತಿದ್ದೀನಿ. ಎಲ್ಲಿದ್ದೀವಿ ನಾವಿವತ್ತು? ಯದುವೀರ್ ಫ್ರೆಂಡ್ಸ್, ನಾವಿದ್ದೀವಿ ತಿರುಪತಿಯಲ್ಲಿ, ಕೆಳಗಡೆ ಇದ್ದೀವಿ. ಸೊ ಇವಾಗ ಫಸ್ಟು ಪದ್ಮಾವತಿ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಮೇಲೆ ಹೋಗುವಂಥದ್ದು. ನಮ್ಮ ಒಂದು ದರ್ಶನ ಹೇಗಿತ್ತು ಈ ಡೇ ಅಂದ್ಬಿಟ್ಟು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ರೂಪೇಶ್ ಕಾರ್ ಪಾರ್ಕ್ ಮಾಡ್ತಿದ್ದಾರೆ. ನೋಡೋಕ್ಕೆಲ್ಲ ಖಾಲಿ ಇದೆ. ಒಳಗಡೆ ನೋಡ್ಬೇಕು ಹೇಗಿರುತ್ತೆ ಅಂತ. ಮೋಸ್ಟ್ ಪ್ರಾಬಬ್ಲಿ ಇವತ್ತು ಕ್ರೌಡ್ ಅನ್ನೋದು ಇರೋದಿಲ್ಲ, ಯಾಕಂದರೆ ಆಂಧ್ರ ಪೂರ್ತಿ ಮಳೆ ಇರೋದ್ರಿಂದ. ಹಾಗೆ ಇವತ್ತು ಗಣೇಶ ಚತುರ್ಥಿ ಇರೋದ್ರಿಂದ ಎಲ್ಲ ಹಬ್ಬ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ. ಆ್ಯಂಡ್ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬುಕ್ ಮಾಡ್ಕೊಂಡು ಬಂದಿರೋವಂಥದ್ದು. ಹಾಗಾಗಿ ದರ್ಶನ ಅಂತೂ ಸೂಪರಾಗಿ ಆಯಿತು. ನನಗಂತೂ ಫುಲ್ ಪೀಸ್ ಅನ್ನಿಸ್ತು. ಅಲ್ಲೇ 1-2 ನಿಮಿಷ ನಿಂತ್ಕೊಂಡು ಮಂಗಳಾರತಿ ಎಲ್ಲ ಕೊಟ್ಟರು. ತುಂಬ ಖುಷಿ ಆಯಿತು ನನಗೆ. ಇವಾಗ ಮೇಲೆ ದರ್ಶನಕ್ಕೆ ಹೋಗೋಣ. ಅವ್ರಿಗೆ ಕಾಲ್ ಮಾಡಿದ್ದೆ, ಮೇಲೆ ಬಂದ್ಬಿಟ್ಟು ಫೋನ್ ಮಾಡಿ ಅಲ್ಲಿಗೆ ಬರ್ತಾರೆ ಅಂತಂದರು. ಆ್ಯಂಡ್ ಇಲ್ಲೆಲ್ಲ ನೋಡ್ಬೋದು, ಸ್ಟ್ಯಾಂಪ್ ಇದು ಡೈರೆಕ್ಟ್ ದರ್ಶನ. ವೆರಿ ನೈಸ್. ಸರಿ, ಇವಾಗ ಹೋಗೋಣ ಬನ್ನಿ. ಮೇಲಕ್ಕೆ ಹೋಗ್ಬೇಕೀಗ. ಇನ್ನು ತಿಂಡಿ ಏನು ಮಾಡ್ಕೊಂಡಿಲ್ಲ. ಯದುವೀರಿಗೆ ಮಾತ್ರ ಇಡ್ಲಿ ಒಂದು ತಿನ್ನಿಸ್ಕೊಂಡ್ವಿ. ಲೇಟ್ ಆಗಿಬಿಡುತ್ತೆ, ಓಡೋಣ ಅಂದ್ಬಿಟ್ಟು ಓಡ್ತಾ ಇದ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಎನ್ವಿರಾನ್ಮೆಂಟ್ ಅಂತೂ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪ್ರತಿ ಸಲ ನಾವು ಕರ್ನೂಲ್ ಕಡೆ ಹೋಗ್ತಾ ಇರ್ತೀವಿ ಗ್ರಾನೈಟ್ ಎಲ್ಲ ಪರ್ಚೇಸ್ ಮಾಡೋದಕ್ಕೆ. ಆವಾಗ ಹೋದಾಗ ಇದೇ ರೋಡಲ್ಲಿ ಹೋಗಬೇಕು. ಹೋದಾಗೆಲ್ಲ ಅನ್ಕೊಳ್ತಾ ಇದ್ದೆ, ಯಾವಾಗಪ್ಪ ನಿನ್ನ ದರ್ಶನ ಬೆಟ್ಟ ನೋಡ್ಕೊಂಡೇ ಹೋಗೋದಾಯ್ತಲ್ವಾ ಅಂತ ಅನ್ಕೊಳ್ತಾ ಇದ್ದೆ. ಆ್ಯಂಡ್ ಫೈನಲಿ ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಏನೋ ಒಂಥರ ಎಕ್ಸೈಟ್ಮೆಂಟು. ಅಲ್ಲಿ ಯದುವಿಂದ ನಮ್ಮ ಮತ್ತೆ ಹಿಂದೆಗಡೆ ಎತ್ಕೊಂಡು ಮಾತಾಡ್ಸ್ಕೊಂಡು ಆಟ ಆಡ್ಸ್ಕೊಂಡು ಬರ್ತಾಯಿದ್ರು. ಆಮೇಲೆ ಇನ್ನೊಂದು ವಿಷಯ, ಲಾಸ್ಟ್ ವಿಡಿಯೋಲಿ ನಾನು ಸ್ವಲ್ಪ ಎಮೋಷ್ನಲ್ ಆಗ್ಬಿಟ್ಟೆ. ಎಮೋಷ್ನಲ್ ಅಲ್ಲ, ಅಳು ಬಂದ್ಬಿಡ್ತು. ಎಷ್ಟೊಂದು ಜನ ಕೇಳಿದ್ರಿ ಯಾಕೆ ಸೌಂದರ್ಯ ಏನಾಯಿತು ಅಂತ. ಏನೂ ಆಗಿಲ್ಲ ಆಯಿತಾ, ಆರಾಮಾಗಿದ್ದೀನಿ. ಸ್ವಲ್ಪ ಸ್ಟ್ರೆಸ್ ಅಂದರೆ ಕೆಲಸ ಒಟ್ಟಿಗೆನೆ ನನಗೂ ಹುಷಾರಿರಲಿಲ್ಲ, ಯದುವೀರ್ಗೂ ಹುಷಾರಿರಲಿಲ್ಲ. ಅದು ತಡ್ಕೊಳಕ್ ಆಗಲಿಲ್ಲ ಅಷ್ಟೇ ನನಗೆ. ಅದು ಬಿಟ್ಟರೆ ಇನ್ನೇನು ಇಲ್ಲ, ಆರಾಮಾಗಿದ್ದೀನಿ. ದೇವ್ರು ನನ್ನ ಚೆನ್ನಾಗಿಟ್ಟಿದ್ದಾರೆ, ಎಲ್ಲ ನಿಮ್ಮ ಒಂದು ಆಶೀರ್ವಾದದಿಂದ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಆಗಿ ಹೇಳಬೇಕು, ನಾನು ಎಷ್ಟು ಅದೃಷ್ಟವಂತೆ ಅಂದ್ರೆ ಅಷ್ಟು ಅದೃಷ್ಟವಂತೆ ಅಂತಾನೆ ಹೇಳ್ಬೋದು. ನಾನು ಹೇಳ್ತೀನಿ ಅಂದ್ರೆ ನನ್ನ ಲೈಫಲ್ಲಿ ಎಲ್ಲಾನು ಕೇಳ್ಕೊ ಬಂದಿದ್ದೀನಿ ದೇವ್ರ ಹತ್ರ. ಎಲ್ಲಾನು ಕೊಟ್ಟಿದ್ದಾನೆ ನನಗೆ. ಮೊದಲನೇದಾಗಿ ಅಪ್ಪ ಅಮ್ಮ, ಅವ್ರಿಲ್ಲ ಅಂದ್ರೆ ನಾವು ಈ ಭೂಮಿ ಮೇಲಿಲ್ಲ. ಅವರು ನಮಗೆ ಹೇಳ್ಕೊಟ್ಟಿರೋ ದಾರಿ ನೆಟ್ಟಿಗಿತ್ತು ಅಂದ್ರೆ ನಾವು ಇವತ್ತು ಸಕ್ಸಸ್ ಆಗಿದ್ದೀವಿ ಅಂತಾನೆ ಅರ್ಥ. ನಾವು ಚೆನ್ನಾಗಿರೋದಕ್ಕೂ ನಾವು ಹಾಳಾಗೋಗೋದಕ್ಕೂ ಮೊದಲೇದು ಯಾರು ಅಂದ್ರೆ ಅಪ್ಪ ಅಮ್ಮ. ಸೊ ಅಪ್ಪ ಅಮ್ಮ ಒಬ್ರು ನಮಗೆ ಒಳ್ಳೆ ದಾರಿ, ಒಳ್ಳೆ ನಡತೆ ಎಲ್ಲ ಹೇಳ್ಕೊಟ್ರೆ ನಾವು ಲೈಫಲ್ಲಿ ಸಕ್ಸಸ್ ಆಗ್ತೀವಿ. ಅದಕ್ಕೆ ಎಕ್ಸಾಂಪಲ್ ನಾನೇ. ಆ್ಯಂಡ್ ನಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಬಿಡಿ. ಈ ದೇವಸ್ಥಾನಕ್ಕೆ ಬಂದಮೇಲೆ ಎಲ್ಲಾರನ್ನೂ ನೆನೆಸ್ಕೋಬೇಕು ನಾನು. ಯಾಕೆ ಅಂತ ಅಂದ್ರೆ ನಾನು ಇವತ್ತು ಇಷ್ಟು ಚೆನ್ನಾಗಿದ್ದೀನಿ ಅಂದ್ರೆ ಪ್ರತಿಯೊಬ್ರು ನನ್ನ ಲೈಫಲ್ಲಿ ಕಾರಣ ಆಗಿರ್ತಾರೆ. ಹಾಗಾಗಿ
ಬಗ್ಗೆ ಅಷ್ಟೇ. ಆ್ಯಂಡ್ ತುಂಬಾ ಕಷ್ಟಪಟ್ಟು ನಮ್ಮ ಅಪ್ಪ ಅಮ್ಮ ಸಾಕಿದ್ರು. ನಮ್ಮ ಅಪ್ಪ ಅಮ್ಮ ಅಂತಾನೆ ಅಲ್ಲ, ಪ್ರತಿಯೊಂದು ತಾಯಿ ತಂದೆನೂ ಅವರ ಮಕ್ಕಳ ಕನಸಿಗೋಸ್ಕರ ಅವ್ರ ಲೈಫ್ನೇ ಅಡ ಇಟ್ಬಿಟ್ಟು ಸಾಕ್ತಾರೆ ಅಂತಾನೆ ಹೇಳ್ಬೋದು. ಹೇಳಿದ್ರೆ ತಪ್ಪೇನೂ ಆಗೋದಿಲ್ಲ. ಅದೇ ರೀತಿ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ತುಂಬಾ ಕಷ್ಟಪಟ್ಟು ದುಡಿದ್ರು. ಯಾರು ಬೇಕಾದ್ರೂ ದುಡಿಬೋದು, ಅದು ಸೈಡ್ ಗಿಡಿ. ಬಟ್ ಆದ್ರೆ ಸಮಾಜದಲ್ಲಿ 4 ಜನ ಹೆಣ್ಮಕ್ಳು ಅಂದ್ರೆ ಎಷ್ಟು ಕೀಳಾಗಿ ನೋಡ್ತಾರೆ ಗೊತ್ತಾ? ನಿಜವಾಗ್ಲೂ ನಾನು ಅದನ್ನ ನೋಡಿದೀನಿ. ನಿಮ್ಗೇನಾದ್ರೂ ನಮ್ಮ ಲೈಫ್ ಸ್ಟೈಲ್ ಹೇಗಿತ್ತು ಅನ್ನೋದು ನೀವು ತಿಳ್ಕೊಬೇಕು ಅಂದ್ರೆ ಖಂಡಿತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಒಂದೊಂದು ಮಾತು ನಮ್ಗೆ ಅಂದಿರೋದು ನನ್ಗಿನ್ನ ಈ ಕಿವಿಯಲ್ಲಿ ಕೇಳ್ದಂಗೆ ಇದೆ. ಅವ್ರ ಮುಂದೆ ಎಲ್ಲ ಇವತ್ತು ನಾನು ಹೆಂಗ್ ಬದುಕಿ ಬಾಳ್ ತೋರಿಸ್ತಾ ಇದೀವಿ, ಅದೊಂದು ಖುಷಿ ಇದೆ ನನಗೆ. ಖಂಡಿತ ಇದ್ರ ಬಗ್ಗೆ ಒಂದು ವ್ಲಾಗ್ ಮಾಡಬೇಕು. ಸೊ ದಟ್ ಯಾರು ಯೋಚನೆ ಮಾಡ್ತಾ ಇದೀರಲ್ಲ, ಅಯ್ಯೋ ನನ್ಗೆ ಹೆಣ್ಮಗು ಇದೆ ಏನಪ್ಪಾ ಮಾಡೋದು ಅಂತ, ನೀವು ನಮ್ಮ ಸ್ಟೋರಿ ಕೇಳಬೇಕು. ಅವಾಗ ನಿಮ್ಗೆ ಧೈರ್ಯ ಬರುತ್ತೆ. ಖಂಡಿತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ, ಮಾಡಿ ಹೇಳ್ತೀನಿ. ಹಂಗ ಅಂದವ್ರ ಮುಂದೆ ಎಲ್ಲ ಇವಾಗ ಬದುಕು ನೋಡೋವಾಗ ಅವ್ರು ಅಂತಾರಲ್ಲೇ, ನೋಡಪ್ಪ ಸೋನಿ ಅಕ್ಕ ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ತರ ಓದ್ಬೇಕು, ಅವ್ರ ತರ ಧೈರ್ಯವಾಗಿರ್ಬೇಕು ಅಂತಾರಲ್ವಾ, ನಿಮ್ ಮುಂದೆನೆ ಬಂದು ನೆಕ್ಸ್ಟ್ ಅವಾಗಿರೋದು ನೋಡಿ ಎಷ್ಟು ಲೈಫಲ್ಲಿ ಏನ್ ಸಾಧನೆ ಮಾಡಿದೀವೋ ಬಿಟ್ಟಿದೀವೋ, ಬಟ್ ಆ ಒಂದು ಖುಷಿ ಇದೆ ಅಲ್ಲ, ಅದು ಬೇರೆ ಲೆವೆಲೇ ಬಿಡಿ. ಎಲ್ಲೆಲ್ಲ ಹೋಗ್ಬಿಡ್ತಾ ಇದೀನಿ, ಕಮಿಂಗ್ ಬ್ಯಾಕ್. ಸೊ ನಮ್ಮ ಅಪ್ಪ ಅಮ್ಮ ಅಷ್ಟು ಕಷ್ಟಪಟ್ಟು ಸಾಕಿದ್ರು. ಅದರಲ್ಲಿ ದುಡ್ಡಿಂದ ಸೈಡ್ಗಿಟ್ರೆ ನಮ್ಮ ಅಪ್ಪ ಅಮ್ಮ ನನಗೊಂದು ಒಳ್ಳೆ ಎಜುಕೇಶನ್ ಕೊಟ್ರು, ಒಳ್ಳೆ ವಿದ್ಯೆ ಅಲ್ದೇನೆ ಬುದ್ಧಿ ಹೇಳ್ಕೊಟ್ರು, ಸಮಾಜದಲ್ಲಿ ಹೇಗಿರ್ಬೇಕು, ಎಷ್ಟು ಗೌರವ ಕೊಡಬೇಕು ಅನ್ನೋದನ್ನೆಲ್ಲ. ಹಾಗಾಗಿ ನಾವು ಈ ತರ ಇದೀವಿ. ಸೊ ನೀವು ಅಷ್ಟೇ ಲೈಫಲ್ಲಿ ಅಪ್ಪ ಅಮ್ಮಂಗೆ ಒಳ್ಳೆ ಮರ್ಯಾದೆ ಕೊಡಿ, ನಿಮ್ ಕೈಯಲ್ಲಿ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಖಂಡಿತ ದೇವ್ರು ನಿಮ್ಮನ್ನ ಕೈ ಹಿಡಿತಾನೆ. ಸೆಕೆಂಡ್, ಹಸ್ಬೆಂಡ್ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. 4 ವರ್ಷದಿಂದ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನೋಡಿದೀರಾ ರೂಪೇಶ್ ಹೇಗೆ ನೋಡ್ಕೊಂತಾರೆ ಅಂತ. ಅದರಲ್ಲೂ ತುಂಬಾ ಚೆನ್ನಾಗಿ ಕೇಳ್ಕೊಂಬಂದಿದ್ದೀನಿ ಗಂಡನ ವಿಷಯದಲ್ಲೂ. ಹಾಗೆ ಇನ್ನೊಂದು ಸ್ಪೆಷಲ್ ಅಂದ್ರೆ ನಮ್ಮ ಅತ್ತೆ. ಸೊ ಯೂಶಲಿ ಸೊಸೈಟಿಯಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಅತ್ತೆ ಅಂದ್ರೆ ಅಯ್ಯೋ ಕಾಟ ಕೊಡ್ತಾರೆ. ಈ ಸೀರಿಯಲ್ಸ್ ಅಲ್ಲೆಲ್ಲ ಅತ್ತೆಗಳು ಕ್ಯಾರೆಕ್ಟರ್ ತೋರಿಸಿ ಎಲ್ಲರ ಮೈಂಡ್ ಸೆಟ್ ಅಲ್ಲಿ ಅದೇ ಬಂದ್ಬಿಟ್ಟಿದೆ. ಏನಂತ ಅತ್ತೆ ಅಂದ್ರೆ ಇದೇ ತರ ಟಿಪಿಕಲ್ ಅಂತ. ಟಿಪಿಕಲ್ ಅವರು ಇದಾರೆ, ನಾನು ನೋಡ್ಬಿಟ್ಟಿದ್ದೀನಿ ಟಿಪಿಕಲ್ ಅತ್ತೆಗಳನ್ನ ಎಲ್ಲ. ನನ್ನ ಫ್ರೆಂಡ್ಸ್ ಅವ್ರ ಅತ್ತೆಗಳನ್ನೆಲ್ಲ ನೋಡಿದಾಗ ನನ್ಗೆ ಅಯ್ಯೋ ಅನ್ಸುತ್ತೆ, ಅಯ್ಯೋ ಯಾಕೆ ಈ ತರ ಎಲ್ಲ ಮಾಡ್ತಾರೆ ಇವರು ಅಂತ. ಏನು ಮಾಡಕ್ಕಾಗಲ್ಲ, ಜೀವನದಲ್ಲಿ ಎಲ್ಲಾ ಬೆರಳು ಒಂದೇ ರೀತಿ ಇದ್ಬಿಟ್ರೆ ನಾವು ದೇವರು ದಿಂಡ್ರು ಅಂತ ಯಾಕೆ ಹೋಗ್ತೀವಿ? ಒಳ್ಳೆಯವರು ಕೆಟ್ಟವರು ಅನ್ನೋದು ಜೀವನದಲ್ಲಿ ಇರಲೇಬೇಕು. ಅದೇ ಅಷ್ಟೇ, ನಮ್ಮ ಮನೆ ಬರ ಅನ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಅಷ್ಟೇ. ಸೊ ಅದ್ರಲ್ಲಿ ನಾನು ಕೇಳ್ಕೊಂಡ್ ಬಂದಿದ್ದೀನಿ. ಯಾಕಂದ್ರೆ ನಮ್ಮಮ್ಮ ಏನ್ ಸ್ಥಾನ ನನಗೆ ಕೊಟ್ಟಿದ್ರೋ, ನಮ್ಮ ಅತ್ತೆ ಕೂಡ ನನ್ಗೆ ಅದೇ ಸ್ಥಾನ ಕೊಟ್ಟಿದ್ದಾರೆ. ನಾನು ಅವ್ರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೋತೀನಿ, ಅವರು ನನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ. ಅದು ಬಿಟ್ಟು ನೆಕ್ಸ್ಟ್ ನನ್ನ ಮಗು ವಿಷಯದಲ್ಲಿ ಬಂದ್ರೆ ಅದನ್ನು ನಾನು ಕೇಳ್ಕೊಂಡ್ ಬಂದಿದ್ದೀನಿ. ಸೊ ಇನ್ನೊಂದು ಹೆಣ್ಮಗು ಆಗ್ಬೇಕು ಅನ್ನೋದು ಒಂದಷ್ಟೇ ಆಸೆ ನನ್ಗೆ. ಅದೊಂದು ಆಗ್ಬಿಟ್ರೆ ನನ್ನ ಲೈಫ್ ಕಂಪ್ಲೀಟ್ ಅಂತಾನೆ ಹೇಳ್ಬೋದು. ಒಂದು ಯಾವ ಏಜ್ ಅಲ್ಲಿ ಏನೇನ್ ಆಗ್ಬೇಕು ನನ್ಗೆ ಎಲ್ಲ ಆಯ್ತು. ಸೊ ಒಂದು ಎಜುಕೇಶನ್ ಆಗಿರ್ಬೋದು, ಎಜುಕೇಶನ್ ಕಂಪ್ಲೀಟ್ ಆಗಿದ ತಕ್ಷಣ ಮದ್ವೆ ಆದ್ಮೇಲೆ ಒಂದು ಒಳ್ಳೆ ಕೆಲಸ, ಆಮೇಲೆ ನಾನು ಏನೇನ್ ಸಂಪಾದನೆ ಮಾಡ್ಬೇಕು ಅನ್ಕೊಂಡಿದ್ದ ಅದೆಲ್ಲ ಆದ್ಮೇಲೆ ಒಂದು ಮಗು, ಈ ರೀತಿ ಒಂದು ಕಂಪ್ಲೀಟ್ ಲೈಫ್ ಹೇಗಿರ್ಬೇಕೋ ಆ ತರ ನಾನ್ ಡಿಸೈನ್ ಮಾಡ್ಕೊಂಡೆ. ಯಾರು ಡಿಸೈನ್ ಮಾಡಿಲ್ಲ. ನಮ್ ಲೈಫ್ನ ನಾವೇ ಡಿಸೈನ್ ಮಾಡ್ಕೋಬೇಕು, ಯೋಚನೆ ಮಾಡ್ಬೇಕು, ಏನ್ ಮಾಡ್ಬೇಕು, ಇದ್ ಮಾಡಿದ್ರೆ ಏನಾಗುತ್ತೆ, ಈ ತರ ಮಾಡಿದ್ರೆ ತಪ್ಪಾಗುತ್ತೇನೋ, 4ರಿಂದ 10 ಸಲ ಯೋಚನೆ ಮಾಡಿ ಮುಂದೆ ಇಟ್ರೆ ಖಂಡಿತ ಲೈಫ್ ಅನ್ನೋದು ಸಕ್ಸಸ್ ಆಗುತ್ತೆ. ಅದ್ರ ಜೊತೆಗೆ ನೀವು ಕಷ್ಟಪಡ್ಬೇಕು. ಕಷ್ಟಪಟ್ರೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ. ಇದನ್ನೊಂದು ಹೇಳ್ಬೇಕು ಅಂತಿದ್ದೆ. ತುಂಬಾ ಚೆನ್ನಾಗಿದೆ. ಸೊ ನೀವು ಅಷ್ಟೇ ಲೈಫಲ್ಲಿ ನಿಮ್ಮ ಒಂದು ಲೈಫ್ನ ನೀವು ಡಿಸೈನ್ ಮಾಡ್ಕೊಳ್ಳಿ. ಯಾರೋ ಹೇಳಿದ್ರು ಅವ್ರ ಮಾತೆಲ್ಲ ಕೇಳೋದ್ ಬಿಟ್ಟು ನಿಮ್ಮ ಲೈಫು ನೀವು ಯೋಚನೆ ಮಾಡಿ, ಕರೆಕ್ಟಾ, ನಾನು ಈ ಟೈಮಲ್ಲಿ ನಾನು ಮದ್ವೆ ಆಗೋದು ಕರೆಕ್ಟಾ? ಇವಾಗ ಹೇಳ್ತಾವ್ರೆ ನಮ್ಮ ಅಜ್ಜಿ ಯಾರೋ ಹೇಳ್ತಾ ಇದಾರೆ, ಅಯ್ಯೋ ನಾನು ಈ ವರ್ಷ ಸತ್ತೋಗ್ಬಿಡ್ತೀನಮ್ಮ, ನಾನು ಸತ್ತೋಗಕ್ ಮುಂಚೆ ನಿನ್ ಮದ್ವೆ ನೋಡ್ಬೇಕು. ಅವ್ರ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ನೀವು ಯೋಚನೆ ಮಾಡಿ, ಮೆಂಟಲಿ ನೀವು ಫಿಕ್ಸ್ ಆಗಿದ್ದೀರಾ, ಮದ್ವೆ ಆಗಕ್ ನಿಮ್ಗೆ ಎಲಿಜಿಬಿಲಿಟಿ ಇದೆಯಾ, ಇಲ್ಲ ನೀವೇನ ಸಾಧನೆ ಮಾಡ್ಬೇಕಾ, ಏನು ಎತ್ತ ಅನ್ನೋದೆಲ್ಲ ನೋಡ್ಕೊಂಡು ಮದ್ವೆ ಮಾಡ್ಕೊಂಡು 1-1.5 ವರ್ಷ ನೀವು ಲೈಫ್ ಎಂಜಾಯ್ ಮಾಡಿ, ಮದ್ವೆ ಲೈಫ್ನ. ಅದಾದ್ಮೇಲೆ ಮಗು ಮಾಡ್ಕೋಬೇಡಿ. 5 ವರ್ಷ 10 ವರ್ಷ ಆ ಥರದಕ್ಕೆಲ್ಲ ವೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಇವಾಗ ನಾವು ತಿನ್ನೋವಂಥ ಫುಡ್ ರೋಟೀನ್ ಏನಿದೆ ಅದು ಕಂಪ್ಲೀಟ್ಲಿ ನಮ್ಮ ಲೈಫ್ನ ಡ್ಯಾಮೇಜ್ ಮಾಡೋ ಥರನೇ ಇದೆ. ಮುಂಚೆ ಥರ ಇಲ್ಲ ಇವಾಗ ನಮ್ಮ ಲೈಫ್ ಸ್ಟೈಲ್. ಅದಕ್ಕಾಗಿ ಅಷ್ಟೇ. ಆ್ಯಂಡ್ ದರ್ಶನ ಎಲ್ಲ ಮುಗೀತು. ಇವಾಗ ವಾಪಸ್ ಕೆಳಗಡೆ ಹೊರಡ್ತಾ ಇದೀವಿ. ದರ್ಶನ ಎಲ್ಲ ಮುಗೀತು. ಸೂಪರ್ ಆಯ್ತು. ದರ್ಶನ ಹೆಂಗಾಯ್ತಮ್ಮ? ಏನಂದೆ ನೀನು ಚಾಪೆ ಹತ್ರ? ಗೋವಿಂದ ಹೆಂಗಂದಿದ್? ಹೆಂಗೆ ಕೈ ಎತ್ತದು ನೀನು ಗೋವಿಂದ ಅಂತ? ಗೋವಿಂದ. ಸಿಕ್ಕಾಪಟ್ಟೆ ಚೆನ್ನಾಗಾಯ್ತು. ನೋಡಿದ್ ಒಂದ್
5 to 6 seconds ಅಷ್ಟೇ ಅನ್ಸುತ್ತೆ ಅಲ್ವಾ, ಅಷ್ಟೇ ಅಲ್ವಾ, 5 to 6 seconds. ನಂಗೆ ಕಣ್ಣು ತುಂಬ ನೋಡ್ಬಿಟ್ಟೆ, ಕಣ್ಣು ರೆಪ್ಪೆ ಕೂಡ ನಾನು ಹಿಂಗೆ ಅಂದಿಲ್ಲ, ಯಾಕಂದರೆ ನಮ್ಗೆ ಸಿಗೋದೇ ಅಷ್ಟು ಕಷ್ಟಪಟ್ಟು ಅಲ್ಲಿಂದ ಇಲ್ಲಿ ಬಂದಿರ್ತೀವಿ, ಈ 1 ಸೆಕೆಂಡು ಮಿಸ್ ಮಾಡಬಾರ್ದು ಅಂತ ನೋಡ್ತಾನೆ ಇದ್ದೆ. ತುಂಬ ಖುಷಿ ಆಯಿತು. ಆ್ಯಂಡ್ ವಿ ಆರ್ ವೆರಿ ಬ್ಲೆಸ್ಡ್. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ರೂಪೇಶ್ನ ಮಾತಾಡ್ಸೋಣ. ಹೇಗಾಯ್ತು ರೂಪೇಶ್ ದರ್ಶನ? ತುಂಬ ಚೆನ್ನಾಗಾಯ್ತು. ಹೇಗೆ ಅನಿಸ್ತು ನಿನ್ಗೂ? ಫಸ್ಟ್ ಟೈಮ್ ಆಯ್ತು? ಇಲ್ಲ ಬಂದಿದ್ಯಾ ಅಂತ ನಾನು, ಅವ್ರು ಬಂದಿದ್ದಾರೆ, ಬಟ್ ನನಗೆ ಇದು ಫಸ್ಟ್ ಟೈಮು. ಇದುವರೆಗೂ ನನಗೆ ಫಸ್ಟ್ ಟೈಮ್. ದೇವ್ರು ನೋಡಿ ಹೆಂಗೆ ಹಣೆ ಬರದಲ್ಲಿ ಬರ್ತಿದ್ದಾರೆ. ಮಗ ಮತ್ತೆ ಅಮ್ಮ ಇಬ್ರು ಒಂದೇ ಸಲ ದರ್ಶನ ಮಾಡ್ಕೊಳ್ಳಿ ಅಂತ. ಅಲ್ಲ ಕಂದು, ಅಲ್ಲ ಚಿನ್ನಿ? ಸರಿ ಆಯ್ತು, 1 ನಿಮಿಷ ಕೇಳಿಸ್ಕೊ. ಏನ್ ಗೊತ್ತಾ ಫ್ರೆಂಡ್ಸ್, ಇವನು ಎಷ್ಟು ಕಾಮಾಗಿದ್ದ ಅಂದ್ರೆ ಅಲ್ಲೆಲ್ಲ ಮಕ್ಳು ಕುಯ್ಯೋ ಪುಯ್ಯೋ ಅಂತಿದ್ರು. ಬಟ್ ಇವನು ಎಲ್ಲಾರು ಅಲ್ಲಿ ಗೋವಿಂದ ಅಂದ್ರೆ ಇವ್ನು ಗೋವಿಂದ ಅಂತ ಜೋರಾಗಿ ಕಿರ್ಚೋದು ನೋಡಿ. ಸೊ ಪಕ್ಕದಲ್ಲಿರೋರೆಲ್ಲ ಇವ್ನ ಆಡ್ತಿದ್ದೆಲ್ಲ ನೋಡಿ ಅವ್ರಿಗೆ ಖುಷಿ ಆಯ್ತು, ಮುದ್ದಾಡ್ತಾ ಇದ್ರು. ಅಂಡ್ ಇವಾಗ ಹೋಗಿ ಊಟ ಮಾಡ್ಬೇಕು. ಊಟ ಮಾಡ್ಕೊಂಡು ನೆಕ್ಸ್ಟ್ ಪಯಣ ಎಲ್ಲಿಗೆ? ಕಾಳಹಸ್ತಿ ಟೆಂಪಲ್ಗೆ ಹೋಗ್ಬಿಟ್ಟು ಹೊರಡೋ ಅಂಥದ್ದು. ಪದ್ಮಾವತಿ ದೇವಸ್ಥಾನ ದರ್ಶನ ಆಯ್ತು, ವರಾಲ್ ದೇವ್ರದಾಯ್ತು, ಮತ್ತೆ ಇನ್ನು ಯಾವ್ದಾವ್ದು ಮಾಡಿದ್ ನಾವು, ವೆಂಕಟೇಶ್ವರ ಸ್ವಾಮಿದಾಯ್ತು, ಇಷ್ಟದಾಯ್ತು. ಸೊ ಇವಾಗ ಹೊರಡ್ತಾ ಇದೀವಿ, ಕೆಳಗಡೆಗೆ ಹೋಗ್ತಾ ಇದೀವಿ. ಇವಾಗ ಬಾಟಲ್ಸ್ ಏನ್ ಮಾಡೋದು? ವಾಟರ್ ಬಾಟಲ್ಸ್ ಇವಾಗ ಇಸ್ಕೊಳಕ್ಕಾಗಲ್ಲ, ನಾವ್ ಈ ಕಡೆಗೆ ಹೋಗಲ್ವಲ್ಲ ಇವಾಗ, ಇದು ಬೇರೆ ಸೈಡ್ ಹೋಗ್ತಾ ಇದೀವಿ. ಅಷ್ಟು ಬಾಟಲ್ಸ್ ಎಷ್ಟು? 100 ರೂಪಾಯಿ ಬಾಟಲ್. ಎಂತ್ರ ಮಮ್ಮ ಇಲ್ಲಿ ನಿಲ್ಸ್ ಮಮ್ಮ, ಇಲ್ಲಿ ಕಲ್ಲುಗಳಿಟ್ರೆ ನಾನು ವಿಡಿಯೋ ನೋಡಿದ್ದೆ ಮಮ್ಮ, ಕಲ್ಲುಗಳಿಟ್ರೆ ಬೇಗ ಮನೆ ಎಲ್ಲಿ ಅಂದ್ರೆ ಅಲ್ಲಿ ನಿಲ್ಸು ಅಂದ್ರೆ ಆಗಲ್ಲ, ಮನೆ ಕಟ್ತೀವಿ ಇದು ಕಾಡು ಮಮ್ಮ. ನಾನು ಹೇಳಿಲ್ವಾ ಎಲ್ರು ಕಟ್ಟವ್ರು ನೋಡು. ಸುನಿ ಎಲ್ಲಂದ್ರೆ ಅಲ್ಲಿ ನಿಲ್ಸು, 1-2 ನಿಮಿಷ ಇಲ್ಲಿ ಸೈಡ್ಗೆ ಹಾಕು, ಕಟ್ಬಿಟ್ಟು ಬರ್ತೀನಿ. ನೋಡಿ ಫ್ರೆಂಡ್ಸ್, ನಾನು ವಿಡಿಯೋ ನೋಡಿದ್ದೆ ಆಯ್ತಾ, ಬಟ್ ಇವಾಗ ಜನ ಕಟ್ಟಿದ್ದಾರೆ. ನಾವು ಶೀಘ್ರ ಮನೆ ಕಟ್ಟಕ್ಕೆ ನಾನು ಕಟ್ಬಿಟ್ಟು ಬರ್ತೀನಿ. ಕಾಲ್ ಚಂದೈತ್ ನೋಡಕ್ಕ, ಅಲ್ಲೇ ತುಳ್ಳೆ ನೋಡು ಕಾಲ್ ಹತ್ರ. ಹಾ ಅರೆ ಒಂದೇ ಫ್ಲೋರ್ ಕಟ್ಟೋದು ಒಂದೇ ಫ್ಲೋರ ಕಟ್ಟೋದು. ಅಲ್ಲೈತ್ ನೋಡಿ, ನಾನು ಕಟ್ಟಿರೋದು ಇದೇ ಮನೆ. ನಂಗೆ ಜಾಸ್ತಿ ಆಸೆ ಇಲ್ಲ, ಜಸ್ಟ್ ನಾವಿರಕ್ಕೆ ಮಾತ್ರ ಒಂದು ಲಕ್ಸುರಿಯಸ್ ಮನೆ ಕಟ್ಟಕ್ಕೆ ಆಸೆ. ಸೊ ಸಾಕು. ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್, ಫಸ್ಟ್ ಫ್ಲೋರ್ ಹಾಲು, ಕಿಚನ್ನು, ಡೈನಿಂಗ್ ಹಾಲು, ಒಂದು ಪೌಡರ್ ರೂಮು ವಿತ್ ಒಂದು ದೊಡ್ಡ ಪೂಜಾ ರೂಮ್. ಸೊ ನಮ್ದೊಂದು 30-40 ಆಗಿದ್ರೆ ಒಂದು 10x10 ಆದರೂ ಪೂಜೆ ರೂಮ್ ಇರ್ತೀನಿ. ಸೊ ಅದ್ರ ಮೇಲೆ ಒಂದು ಲಿವಿಂಗ್ ಹಾಲು, ನಮ್ಮದು ಮಾಸ್ಟರ್ ಬೆಡ್ರೂಮು, ಒಂದು ಸ್ಟಡಿ ಏರಿಯಾ, ಅದ್ರ ಮೇಲೆ ಇದು ಬೆಡ್ರೂಮು, ಒಂದು ಗೆಸ್ಟ್ ರೂಮು, ಜಿಮ್ಮು, ಹೋಮ್ ಥಿಯೇಟರು, ಹಾಗೆ ಗಾರ್ಡನ್. ಸೊ ಇಷ್ಟು ಮಾಡೋ ಆಸೆ, ಅದಕ್ಕೆ 4 ಕಟ್ಟಿದ್ದೀನಿ ನೋಡಿ. 4 ಅದ್ರ ಮೇಲೆಗಡೆ ಒಂದು ಚಿಕ್ಕದು ಕಾಣಿಸ್ತಾ ಇದೆಯಾ, ಹೆಡ್ ರೂಮ್ ಇದೆ. ಹೆಡ್ ರೂಮು ಕಟ್ಟಿದ್ದೀನಿ ಫ್ರೆಂಡ್ಸ್, ಇರಿ ಕಾಣಿಸ್ತಾ? ಹೆಡ್ ರೂಮು ಕಟ್ಟಿದ್ದೀನಿ. ಇಷ್ಟು ಕಟ್ಟಿದ್ದೀನಿ. ದೇವರು ಶೀಘ್ರ ನಾನು ಮಾಡಿರೋಂಥ ಪ್ರಾರ್ಥನೆ ಕೇಳಿ ಮಾಡೋವಂಥ ಶಕ್ತಿ ಕೊಡಲಿ. ಅವರೆಲ್ಲ ನೋಡ್ರಿ ಹೆಂಗೆ ಕಟ್ತಾವ್ರಿ. ಸಾಕು ಬಿಡೋ, ಜಾಸ್ತಿ ಕಟ್ಬೇಡ, ಅಪ್ರೂವಲ್ ಕೊಡಲ್ಲ ಬಿಡೋ, ಸ್ಯಾಂಕ್ಷನ್ ಪ್ಲಾನ್ ಆಗಲ್ಲ. ಇಷ್ಟು ಕಟ್ಟಿದ್ದಾರೆ ಗೊತ್ತಾ, ಅಲ್ಲಿಂದ ಕಟ್ಟಿದ್ದಾರೆ. ಸೊ ಇದು ಬರೋವಾಗ ಹರಕೆ ಹೊತ್ಕೊಂಡು ಕಟ್ಬಿಟ್ಟು ಹೋಗೋದು. ನೆಕ್ಸ್ಟ್ ಟೈಮ್ ಆದಾಗ ತಿರ್ಗಾ ಬಂದು ಹರಕೆನ ತೀರಿಸೋ ಅಂಥದ್ದು. ಅವ್ರಿನ್ನ ಕಟ್ತಾವ್ರೆ. ಇದೆಲ್ಲ ಒಂದು ನಂಬಿಕೆ, ನಾನು ನಂಬ್ತೀನಿ ಈ ಥರದ್ದೆಲ್ಲ. ಯಾಕಂದರೆ ಸೈನ್ಸ್ ಇನ್ನು ಎಕ್ಸಿಸ್ಟ್ ಆಗಿದೆ ಅಂದರೆ ಅದ್ರ ಹಿಂದೆಗಡೆ
ಈ ತರ ಪಾಸಿಟಿವ್ ಎನರ್ಜೀಸ್ ಕೂಡ ಇರುತ್ತೆ ಅಂತ ನಾನು ನಂಬ್ತೀನಿ. ಓ ಹರ್ಷ ಎಷ್ಟು ಫ್ಲೋರ್ ಮನೆ ಕಟ್ತಾ ಇದೆ, ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ತಾ ಇದೆಯೋ, ಕಾಂಪ್ಲೆಕ್ಸ್ ಕಟ್ತಾವನ ಅವನು. ಭಾಗ್ಯಪಿನಿ ನೋಡು ಅಪಾರ್ಟ್ಮೆಂಟ್ ಕಟ್ತಾ ಐತೆ. ಅಮ್ಮ ಏನ್ ಅಷ್ಟು ಫ್ಲೋರ್ ಕಟ್ಟಾಯ್ತು. ಮುಂದಕ್ಕೆ ಹೋಗು ಫ್ರೆಂಡ್ಸ್, ತೋರಿಸ್ತೀನಿ ತಡೀರಿ. ಸ್ಪೆಷಲ್ ತಾಲಿ ಇದೆಯಪ್ಪ. ಸರ್ ಸ್ಪೈಸಿಯಾಗಿ ಏನಾದ್ರು ಸೂಪ್ ಸಿಗುತ್ತಾ? ಬೇಡ. ಭರ್ಜರಿ ಊಟ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ನೀವ್ ಕೇಳ್ಬೋದು ಅಲ್ಲಿ ಮೇಲೆ ತಿಂದಿಲ್ವಾ ಸೌಂದರ್ಯ ಅಂದ್ರೆ, ತಿಂದ್ವಿ, ಸ್ವಲ್ಪ ಸ್ವಲ್ಪ ತಿನ್ಕೊಂಡ್ವಿ. ಆಮೇಲೆ ನಮ್ ಚಿಕ್ಕಪ್ಪ ಅಂದ್ರು ಕಾಳಹಸ್ತಿಗೆ ಹೋಗೋದು ಲೇಟ್ ಆಗ್ಬಿಡುತ್ತೆ, ತಿರ್ಗಾ ನಾವು ಹೋಗೋಷ್ಟರಲ್ಲಿ ಹೋಟೆಲ್ಸ್ ಸ್ನೇಕ್ ಕಚ್ಚಿರೋದು ಹೋಟೆಲ್ಸ್ ಇರುತ್ತೋ ಇಲ್ವೋ ತಿನ್ಕೊಂಬಿಡೋಣ ಇಲ್ಲೇ ಅಂತ ಅಂದ್ರು. ಸರಿ ಆಯ್ತು ಅಂತ ಭರ್ಜರಿ ಊಟ ಮಾಡಿದ್ವಿ. ಅಂಡ್ ಅವತ್ತು ಕಲ್ಯಾಣೋತ್ಸವ ಏನೋ ನಡೀತಿತ್ತು, ತುಂಬಾ ಕಲ್ಚರಲ್ ಇವೆಂಟ್ಸ್ ಎಲ್ಲ ನಡೀತಿತ್ತು. ಆಮೇಲೆ ಕ್ರೌಡ್ ಕಮ್ಮಿ ಇತ್ತು. ನಾವು ಅವತ್ತು ಹೋಗಿದ್ದು ಕರೆಕ್ಟಾಗಿ ನಮ್ಗೊಂದು 1 hour ದರ್ಶನನೇ ಆಗೋಯ್ತು. ನೀವು ನಾರ್ಮಲ್ ಆಗಿ ಹೋದ್ರೆ ಅವ್ರು ಕೂಡಾಕ್ತಾರಂತೆ ಅದು ಕೇಜಸ್ ಅಲ್ಲೆಲ್ಲ. ಆಮೇಲೆ ಒಂದು 4 hours ಮಿನಿಮಮ್ 4 hours ಆದ್ರೂ ಬೇಕಂತೆ ದರ್ಶನ ಪಡೆಯೋಕ್ಕೆ. ಬಟ್ ನಮ್ದು 1 hour ದರ್ಶನ ಎಲ್ಲ ಮುಗೀತು. ಅಂಡ್ ಇವಾಗ ಕಾಳಹಸ್ತಿಗೆ ಹೋಗ್ಬೇಕು. ಅಲ್ಲಿಂದ ಕರೆಕ್ಟಾಗಿ ನಮ್ಗೆ 1.5 hour ಆಗ್ತಿತ್ತು. ರೂಮ್ಗೇನು ಹೋಗ್ಲಿಲ್ಲ, ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಟೈಮ್ ಆದ್ರೆ ಇರೋದು, ಇಲ್ಲ ಅಂತ ಅಂದ್ರೆ ಹೊರಟ್ಬಿಡೋಣ ಅಂತ ಅನ್ಕೊಂಡಿದ್ವಿ. ಅಂಡ್ ಇವಾಗ ಕಾಳಹಸ್ತಿ ಕಡೆಗೆ ಹೋಗೋಣ ಬನ್ನಿ. ಕಾಳಹಸ್ತಿಯಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯ್ತು ದರ್ಶನ. ಆಮೇಲೆ ನನಗೆ ಬಿಲ್ಡಿಂಗ್ ಆರ್ಕಿಟೆಕ್ಚರ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು 1/2 hour ಅಲ್ಲೇ ಇದ್ವಿ. ಆ್ಯಂಡ್ ಇವಾಗ ಹೋಗೋದು ಬೇಡ, ಬೆಳಗ್ಗೆ ಎದ್ದು ಹೋಗೋಣ, ಇವಾಗ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ರೂಮಿಗೆ ಬಂದ್ವಿ. ಊಟ A to B ಇಂದ ಅಲ್ಲಿಗೆ ರೂಮಿಗೆ ತರಿಸಿದ್ರು ರೂಪೇಶ್. ಸೊ ಅಲ್ಲೇ ಊಟ ಮಾಡಿಕೊಂಡು ನೆಕ್ಸ್ಟ್ ಡೇ ಹೊರಡಬೇಕು. ಸೊ ಇವತ್ತಿನ ವ್ಲಾಗ್ ಈ ಥರ ಇತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.